ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಏನು ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ ಫಾರ್ಮ್ಯಾಟ್ ಹೇಗಿರುತ್ತೆ, ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದೇ ಥರದ ಸಿಮಿಲರ್ ಇನ್ನೊಂದು ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಡಾಕ್ಟರ್ ಅಭಿಲಾಷ್ ಈಸ್ ಎ ರಿನೌಂಡ್ ಮೆಡಿಕಲ್ ಪ್ರಾಕ್ಟೀಷನರ್. ಅಭಿಲಾಷ್ ಅನ್ನೋರು ಮೆಡಿಕಲ್ ಪ್ರಾಕ್ಟೀಷನರ್ ಅಂದರೆ ಡಾಕ್ಟರ್ ಆಗಿದ್ದಾರೆ. ಅವರು ಅವರ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಪ್ರೊವೈಡ್ ಮಾಡಿದ್ದಾರೆ. ಆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನೋಡಿಕೊಂಡು ನೀವೇನು ಕಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ, ಲಾಸ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಟೇಬಲ್ ಆದಮೇಲೆ ಕಂಪ್ಯೂಟ್ ಡಾಕ್ಟರ್ ಅಭಿಲಾಷ್ ಪ್ರೊಫೆಷನಲ್ ಇನ್ಕಮ್. ಅಭಿಲಾಷ್ ಅವರ ಪ್ರೊಫೆಷನಲ್ ಇನ್ಕಮನ್ನು ನೀವು ಫೈಂಡ್ ಔಟ್ ಮಾಡಬೇಕು ಫಾರ್ ದ ಅಸೆಸ್ಮೆಂಟ್ ಇಯರ್ 2018-19 ವಿತ್ ದ ಹೆಲ್ಪ್ ಆಫ್ ಫಾಲೋವಿಂಗ್ ಅಡಿಷನಲ್ ಇನ್ಫಾರ್ಮೇಷನ್. ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಆ ಅಡ್ಜಸ್ಟ್ಮೆಂಟನ್ನು ನೋಡಿಕೊಂಡು ನೀವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಇಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಏನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ? 1/3 ಆಫ್ ಕಾರ್ ಎಕ್ಸ್ಪೆನ್ಸಸ್ ಈಸ್ ಫಾರ್ ಪರ್ಸ್ನಲ್ ಯೂಸ್. ಕಾರ್ ಎಕ್ಸ್ಪೆನ್ಸಸ್ನಲ್ಲಿ 1/3 ಅಷ್ಟು ಪರ್ಸ್ನಲ್ ಯೂಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಈಸ್ ಎಟ್ 15%, ಪ್ರೊಫೆಷನಲ್ ಬುಕ್ ಎಟ್ 60%. ಕಾರ್ ಮೇಲೆ ಡಿಪ್ರಿಸಿಯೇಷನ್ 15% ಅಂತ ಅವರೇ ಕೊಟ್ಟಿದ್ದಾರೆ. ಬುಕ್ ಮೇಲೆ 60% ಅಪ್ಲೈ ಮಾಡಿ ಕೊಟ್ಟಿದ್ದಾರೆ. ದೆನ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ ₹8,000. ಲಾಸ್ಟಿಗೆ 8,000 ಮೆಡಿಸಿನ್ ಉಳಿದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನೀವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಇಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಪ್ರಾಬ್ಲಮ್ ಮಾಡೋದು ಹೇಗೆ ಮಾಡಬೇಕು? ಫಸ್ಟು ಪ್ರೊಫೆಷನಲ್ ಇನ್ಕಮನ್ನು ಬರ್ಕೊಳ್ಬೇಕು. ಪ್ರೊಫೆಷನಲ್ ಇನ್ಕಮ್ ಅಂತಂದರೆ ಡಾಕ್ಟ್ರು ಇನ್ಕಮ್. ಡಾಕ್ಟ್ರ್ ಆಗಿದ್ದಕ್ಕೆ ಏನೇನು ಇನ್ಕಮ್ ಆಗುತ್ತೋ ಅವೆಲ್ಲ ಪ್ರೊಫೆಷನಲ್ ಇನ್ಕಮ್. ಸೊ ಪ್ರೊಫೆಷನಲ್ ಇನ್ಕಮ್ ಬರೀಬೇಕಾದ್ರೆ ನೀವು ಫಸ್ಟು ಯಾವ ಅಕೌಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಿದ್ದರೆ ಇನ್ಕಮ್ ಸೈಡ್ನಲ್ಲಿ ನೋಡಬೇಕು. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದರೆ ರಿಸಿಪ್ಟ್ ಸೈಡ್ನಲ್ಲಿ ನೋಡಬೇಕು. ಸೊ ಈಗ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರೋದು ನಾವೀಗ ರಿಸಿಪ್ಟ್ ಸೈಡ್ ನೋಡಬೇಕು. ಯಾವ್ಯಾವ ಎಂಟ್ರಿ ಕೊಟ್ಟಿದ್ದಾರೆ ಕ್ವಶನಲ್ಲಿ? ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸನ್ನು ಬರೀಲಿಕ್ಕಿಲ್ಲ ನೋಡಿ. ಇನ್ಕಮ್ ಬರೀಬೇಕಾದ್ರೆ ಒಟ್ಟು ಯಾವ್ಯಾವ ಇನ್ಕಮ್ ಬರೀಬೇಕು ಅಂತಂದರೆ CVSGRO. ನಿನ್ನೆ ನಾನು ನಿಮಗೆ ಕೋಡ್ ವರ್ಡ್ ಹೇಳಿದ್ದೆ. CVSGRO. ಸೊ ಇವಿಷ್ಟು ಇನ್ಕಮ್ಗಳನ್ನು ಬರೀಬೇಕಾಗತ್ತೆ. ಸಿ ಫಾರ್ ಕನ್ಸಲ್ಟೇಷನ್ ಫೀಸ್. ನೋಡಿ, ಸಿ ಅಂತಂದರೆ ಕನ್ಸಲ್ಟೇಷನ್ ಫೀಸ್. ಕ್ವಶನಲ್ಲಿ ಕನ್ಸಲ್ಟೇಷನ್ ಫೀಸ್ ಕೊಟ್ಟಿದ್ದಾರೆ ನೋಡಿ. ರಿಸಿಪ್ಟ್ ಸೈಡ್ನಲ್ಲಿ ಕನ್ಸಲ್ಟೇಷನ್ ಫೀಸ್ ಕೊಟ್ಟಿದ್ದಾರೆ. ಸೊ ಕನ್ಸಲ್ಟೇಷನ್ ಫೀಸ್ ಬರೀಬೇಕು. ವಿ ಫಾರ್ ವಿಸಿಟಿಂಗ್ ಫೀಸ್. ರಿಸಿಪ್ಟ್ ಸೈಡ್ನಲ್ಲಿ ವಿಸಿಟಿಂಗ್ ಫೀಸ್ ಕೊಟ್ಟಿದ್ದಾರೆ ನೋಡಿ. ವಿಸಿಟಿಂಗ್ ಫೀಸು ಕೊಟ್ಟಿದ್ದಾರೆ, ವಿಸಿಟಿಂಗ್ ಫೀಸ್ ಬರೀಬೇಕು. ಎಸ್ ಫಾರ್ ಸೇಲ್ ಆಫ್ ಮೆಡಿಸನ್. ನೋಡಿ, ಏನಾದರೂ ರಿಸಿಪ್ಟ್ ಸೈಡ್ನಲ್ಲಿ ಸೇಲ್ ಆಫ್ ಮೆಡಿಸನ್ ಅಂತಿದೆಯಾ? ಎಸ್, ಸೇಲ್ ಆಫ್ ಮೆಡಿಸನ್ ಅಂತ ಇದೆ, ಬರೀಬೇಕು. ದೆನ್ ಜಿ ಫಾರ್ ಗಿಫ್ಟ್ ಫ್ರಮ್ ಪೇಷಂಟ್. ರಿಸಿಪ್ಟ್ ಸೈಡ್ನಲ್ಲಿ ಗಿಫ್ಟ್ ಫ್ರಮ್ ಪೇಷಂಟ್ ಕೂಡ ಇದೆ, ಅದನ್ನು ಬರೀಬೇಕು. ಸಪೋಸ್ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ, ಪೇಷಂಟ್ ₹5,000 ಗಿಫ್ಟ್ ಕೊಟ್ಟಿರೋದ್ರಲ್ಲಿ ₹2,000 ಫಾದರ್ ಕೊಟ್ಟಿರೋದು ಇನ್ಕ್ಲೂಡ್ ಆಗಿದೆ. ಫಾದರ್ ಗಿಫ್ಟ್ ಕೊಟ್ಟರೆ ಪ್ರೊಫೆಷನಲ್ ಇನ್ಕಮ್ ಆಗುತ್ತಾ? ಪರ್ಸ್ನಲ್ ಇನ್ಕಮ್ ಆಗುತ್ತೆ. ಫಾದರ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಏನಾದರೂ ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ದರೆ ಪ್ರಾಬ್ಲಮ್ನಲ್ಲಿ, ಆವಾಗ ಆ ಅಮೌಂಟನ್ನು ಲೆಸ್ ಮಾಡಿ ಬರೀಬೇಕಾಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ. ಸೊ ಏನೋ ಲೆಸ್ ಏನು ಮಾಡೋದು ಬೇಡ, ಡೈರೆಕ್ಟಾಗಿ ಅಮೌಂಟ್ ಬರೀಬೇಕು. ದೆನ್ ಆರ್ ಫಾರ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್. ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಕೂಡ ಕೊಟ್ಟಿದ್ದಾರೆ. ಓ ಫಾರ್ ಆಪರೇಷನ್ ಥಿಯೇಟರ್ ರೆಂಟ್. ಬಟ್ ಈ ಪ್ರಾಬ್ಲಮ್ನಲ್ಲಿ ಆಪರೇಷನ್ ಥಿಯೇಟರ್ ರೆಂಟ್ ಕೊಡಲಿಲ್ಲ ನೋಡಿ. ರಿಸಿಪ್ಟ್ ಸೈಡ್ನಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರೀಲಿಕ್ಕಿಲ್ಲ. ಕನ್ಸಲ್ಟೇಷನ್ ಫೀಸ್ ಬರೀಬೇಕು. ವಿಸಿಟಿಂಗ್ ಫೀಸ್ ಬರೀಬೇಕು. ಲೋನ್ ಬರೀಲಿಕ್ಕಿಲ್ಲ ನೋಡಿ. ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಅಂತ ಇದೆ. ಪ್ರೊಫೆಷನಲ್ ಪರ್ಪಸ್ಸಿಗೆ ಲೋನ್ ತೊಗೊಂಡ್ರು ಲೋನ್ ಇನ್ಕಮ್ ಆಗಲ್ಲ. ಲೋನನ್ನು ರೀಪೇ ಮಾಡಬೇಕು, ಸಾಲ ವಾಪಸ್ ಕೊಡಬೇಕು. ಹಾಗಾಗಿ ಲೋನನ್ನು ಬರೀಲಿಕ್ಕಿಲ್ಲ. ಸೇಲ್ ಆಫ್ ಮೆಡಿಸಿನ್ ಬರೀಬೇಕು. ಗಿಫ್ಟ್ ಫ್ರಮ್ ಪೇಷಂಟ್ ಬರೀಬೇಕು. ರೆಮ್ಯುನರೇಷನ್ ಬರೀಬೇಕು. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಮನೆಯಿಂದ ಅವನಿಗೆ ₹11,000 ಬಾಡಿಗೆ ಬಂದಿದೆ. ಮನೆಯಿಂದ ಬಾಡಿಗೆ ಬಂದರೆ ಅದು ಪ್ರೊಫೆಷನಲ್ ಇನ್ಕಮ್ ಆಗಲ್ಲ, ಡಾಕ್ಟ್ರ್ ಇನ್ಕಮ್ ಆಗಲ್ಲ. ಸೊ ನಾವು ಇಲ್ಲಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರೀಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಪೋಸ್ಟ್ ಆಫೀಸ್ NSCಯಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ₹7,000 ಬಡ್ಡಿ ಬರ್ತಾ ಇದೆ. ಇದು ಕೂಡ ಪ್ರೊಫೆಷನಲ್ ಇನ್ಕಮ್ ಅಲ್ಲ. CVSGRO. ಇಲ್ಲೆಲ್ಲೂ ನಾನು ಫಾರ್ಮೇಟಲ್ಲಿ ನಿಮಗೆ ಐ ಅನ್ನು ಬರೆಸಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೂಡ ಬರೀಲಿಕ್ಕಿಲ್ಲ. ಬಟ್ ಇಲ್ಲಿ ಕನ್ಸಲ್ಟೇಷನ್ ಫೀಸ್ 3 ಅಮೌಂಟ್ ಕೊಟ್ಟಿದ್ದಾರೆ. 5,000, 70,000, 12,000. ಈ 3 ಅಮೌಂಟ್ ಕೊಟ್ಟಾಗ ಏನು ಮಾಡಬೇಕು? ಯಾವ ಅಕೌಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಕ್ವಶನಲ್ಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದರೆ ಆ 3 ಅಮೌಂಟನ್ನು ಆ್ಯಡ್ ಮಾಡಿ ಬರೀಬೇಕು. ಏನಕ್ಕೆ ಅಂತಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಾವು ಕ್ಯಾಶ್ ಬೇಸಿಸ್ನಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ಬೇಸಿಸಲ್ಲಿ ರೆಕಾರ್ಡ್ ಮಾಡೋದು ಅಂತಂದರೆ ಆ ವರ್ಷದಲ್ಲಿ ಏನೇನು ದುಡ್ಡು ಬಂದಿರುತ್ತೋ ಎಲ್ಲದನ್ನು ಆ್ಯಡ್ ಮಾಡಿ ಬರೀಬೇಕು. ಬೇಕಾದರೆ ಪ್ರೀವಿಯಸ್ ಇಯರ್ ಅಮೌಂಟ್ ಈ ವರ್ಷ ಬಂದಿರಲಿ, ಅದು ಈ ವರ್ಷದ ಇನ್ಕಮ್ ಅಂತಲೇ ಟ್ರೀಟ್ ಮಾಡಬೇಕು.
3 ಅಲ್ಲ 5 ವರ್ಷದ ಅಮೌಂಟ್ ಕೊಟ್ಟರು 5 ಆ್ಯಡ್ ಮಾಡಿ ಬರೀಬೇಕು. ಈಗ 3 ವರ್ಷದ ಅಮೌಂಟ್ ಕೊಟ್ಟಿದ್ದಾರೆ, ಸೊ 3 ಆ್ಯಡ್ ಮಾಡಿ ಬರೆಯೋದು. 5,000 ಪ್ಲಸ್ 70,000 ಪ್ಲಸ್ 12,000. ಬಟ್ ಇದೇ ಪ್ರಾಬ್ಲಮನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕೊಟ್ಟಿದ್ರೆ ಅವಾಗ ಬೇರೆ ಥರದಲ್ಲಿ ಮಾಡಬೇಕು. ಹೇಗೆ ಅಂತಂದರೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಕೊಟ್ಟಿದ್ರೆ ಕ್ವಶನ್ನಲ್ಲಿ ಅಸೆಸ್ಮೆಂಟ್ ಇಯರ್ ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕು. ನೋಡಿ, ಲಾಸ್ಟಿಗೆ ಕಂಪ್ಯೂಟ್ ಡಾಕ್ಟರ್ ಅಭಿಲಾಷ್ ಪ್ರೊಫೆಷನಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 18-19 ಅಂತ ಅಸೆಸ್ಮೆಂಟ್ ಇಯರ್ ಕೊಟ್ಟಿದ್ದಾರೆ. 18-19 ಅಸೆಸ್ಮೆಂಟ್ ಇಯರ್ ಅಂತಂದರೆ ಇದ್ರ ಹಿಂದಿನ ವರ್ಷ ಯಾವುದಾಗುತ್ತೆ, ಪ್ರೀವಿಯಸ್ ಇಯರ್ ಯಾವುದಾಗುತ್ತೆ, 17-18 ಆಗುತ್ತೆ. ಸೊ 17-18ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, 70,000 ಕೊಟ್ಟಿದ್ದಾರೆ. ಆ ಒಂದು ಅಮೌಂಟನ್ನು ಮಾತ್ರ ನೀವು ಬರಿಬೇಕಾಗತ್ತೆ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಾಗ 3 ಆ್ಯಡ್ ಮಾಡಿ ಬರಿಬೇಕು. ಬಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಾಗ ಅಸೆಸ್ಮೆಂಟ್ ಇಯರ್ ಯಾವ್ದು ಕೊಟ್ಟಿರ್ತಾರೋ ಅದ್ರ ಹಿಂದಿನ ವರ್ಷ ಪ್ರೀವಿಯಸ್ ಇಯರ್ ಅಮೌಂಟ್ ಒಂದೇ ಅಮೌಂಟನ್ನು ಬರೀಬೇಕು. ಪ್ರೀವಿಯಸ್ ಇಯರ್ ಅಂದರೆ ಯಾವುದು, 17-18ಗೆ ಎಷ್ಟು ಅಮೌಂಟ್ ಇದೆ, 70,000 ಇದೆ. ಆ ಒಂದೇ ಅಮೌಂಟನ್ನು ಬರೀಬೇಕಾಗತ್ತೆ. ಸೊ ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ ನಿಮಗೆ ಹೇಗೆ ಮಾಡಬೇಕು ಅಂತ. ಫಸ್ಟು ಇನ್ಕಮ್ ಬರ್ಕೊಳ್ಬೇಕು, ರಿಸಿಪ್ಟ್ ಸೈಡ್ ನೋಡಬೇಕು. ರಿಸಿಪ್ಟ್ ಸೈಡ್ನಲ್ಲಿ ಕನ್ಸಲ್ಟೇಷನ್ ಫೀಸ್ 3 ಅಮೌಂಟ್ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಕೊಟ್ಟಿರೋವಂಥದ್ದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಸೊ 3 ಅಮೌಂಟನ್ನು ಆ್ಯಡ್ ಮಾಡಿ ಬರೀಬೇಕಾಗತ್ತೆ. ಯಾವ್ಯಾವ ಅಮೌಂಟ್ ಕೊಟ್ಟಿದ್ದಾರೆ, ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿ 3 ಅಮೌಂಟ್ ಕೊಟ್ಟಿದ್ದಾರೆ. ನಾವು 3 ಅಮೌಂಟನ್ನು ಆ್ಯಡ್ ಮಾಡಿ ಬರೀಬೇಕು. 2016-17ಗೆ 5,000, ದೆನ್ 2017-18ಗೆ 70,000, ದೆನ್ 2018-19ಗೆ 12,000. ಸೊ 5,000 ಪ್ಲಸ್ 70,000 ಪ್ಲಸ್ 12,000 ಅಷ್ಟು ಅಮೌಂಟ್ ಆ್ಯಡ್ ಮಾಡಲಿಕ್ಕೂ 87,000 ಬರುತ್ತೆ. 87,000 ಹೇಗೆ ಬಂತು, 5 ಪ್ಲಸ್ 70 ಪ್ಲಸ್ 12. ನಾನು ಝೀರೋಸ್ ಬಿಟ್ಟು ಬರ್ಕೊಂಡಿದ್ದೀನಿ. 3 ಅಮೌಂಟನ್ನು ಆ್ಯಡ್ ಮಾಡಿ ಬರೆದಿರುವಂಥದ್ದು. ದೆನ್ ವಿಸಿಟಿಂಗ್ ಫೀಸ್, ಇದು ಅಷ್ಟೇ 3 ಅಮೌಂಟ್ ಕೊಟ್ಟಿದ್ರೆ 3 ಆ್ಯಡ್ ಮಾಡಿ ಬರೀಬೇಕು. ವಿಸಿಟಿಂಗ್ ಫೀಸ್ 30,000 ಇದೆ, 30,000 ಬರ್ಕೊಳ್ತಾ ಇದ್ದೀನಿ. ದೆನ್ ಎಸ್ ಫಾರ್ ಸೇಲ್ ಆಫ್ ಮೆಡಿಸನ್. ಸೇಲ್ ಆಫ್ ಮೆಡಿಸನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೇಲ್ ಆಫ್ ಮೆಡಿಸನ್ಸ್ ಎಷ್ಟು ಅಮೌಂಟ್ ಇದೆ, ಸೇಲ್ ಆಫ್ ಮೆಡಿಸನ್ಸ್ 73,000 ಇದೆ. ನೆಕ್ಸ್ಟ್ ಜಿ ಫಾರ್ ಗಿಫ್ಟ್ ಫ್ರಮ್ ಪೇಷಂಟ್. ಗಿಫ್ಟ್ ಫ್ರಮ್ ಪೇಷಂಟ್ ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಗಿಫ್ಟ್ ಫ್ರಮ್ ಪೇಷಂಟ್ 5,000 ಇದೆ. ನೆಕ್ಸ್ಟ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್. ನ್ಯೂಸ್ ಪೇಪರಲ್ಲಿ ಜರ್ನಲಲ್ಲಿ ಆರ್ಟಿಕಲ್ ಬರೆದಿರೋದಕ್ಕೆ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಬರೆದಿರೋದಕ್ಕೆ ರೆಮ್ಯುನರೇಷನ್ ಸಿಗ್ತಾ ಇದೆ. ಎಷ್ಟು ರೆಮ್ಯುನರೇಷನ್ ಸಿಗ್ತಾ ಇದೆ, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ 6,000. ಲಾಸ್ಟ್ ಓ ಫಾರ್ ಆಪರೇಷನ್ ಥಿಯೇಟರ್ ರೆಂಟ್ ಅಥವಾ ಆಪರೇಷನ್ ಫೀಸ್. ಕ್ವಶನಲ್ಲಿ ಆಪರೇಷನ್ ಫೀಸ್ ಕೊಡಲಿಲ್ಲ. ಸೊ ಈಗ ಬರುವಂಥದ್ದು ಟೋಟಲ್ ಪ್ರೊಫೆಷನಲ್ ಇನ್ಕಮ್. ಸೊ ಇಷ್ಟು ಇನ್ಕಮ್ಗಳನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪ್ರೊಫೆಷನಲ್ ಇನ್ಕಮ್ ಸಿಗತ್ತೆ. ಎಷ್ಟು ಬರುತ್ತೆ ಟೋಟಲ್ ಪ್ರೊಫೆಷನಲ್ ಇನ್ಕಮ್, ಇಷ್ಟನ್ನು ಆ್ಯಡ್ ಮಾಡಬೇಕು. 87,000 ಪ್ಲಸ್ 30,000 ಪ್ಲಸ್ 73,000 ಪ್ಲಸ್ 5,000 ಪ್ಲಸ್ 6,000 ಇಷ್ಟನ್ನು ಆ್ಯಡ್ ಮಾಡಿದಾಗ 2,01,000 ಬರುತ್ತೆ. ಸೊ ಅಲ್ಲಿಗೆ ಇನ್ಕಮ್ ಅಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಎಕ್ಸ್ಪೆನ್ಸಸ್ ಬರೀಬೇಕಾದ್ರೆ ಪೇಮೆಂಟ್ ಸೈಡ್ ನೋಡಬೇಕು. ಈವನ್ ಎಕ್ಸ್ಪೆನ್ಸಸ್ ಬರೀಬೇಕಾದ್ರೂ ಅದೇ ರೂಲು. ಪರ್ಸ್ನಲ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ, ಓನ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಮಾತ್ರ ಬರೀಬೇಕು. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತಂದರೆ ಡಾಕ್ಟ್ರ್ ಆಗಿದ್ದಕ್ಕೆ ಏನೇನು ಖರ್ಚು ಬರುತ್ತೋ ಆ ಖರ್ಚನ್ನು ಮಾತ್ರ ನಾವು ಬರೀಬೇಕಾಗತ್ತೆ. ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಫಸ್ಟ್ ಎಂಟ್ರಿ ಯಾವುದಿದೆ, ಕ್ಲಿನಿಕ್ ರೆಂಟ್ ಇದೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಕ್ಲಿನಿಕ್ ರೆಂಟ್, 3 ಅಮೌಂಟ್ ಇದೆ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಗಿದ್ದರಿಂದ 3 ಆ್ಯಡ್ ಮಾಡಿ ಬರೀಬೇಕು. 600 ಪ್ಲಸ್ 4,800 ಪ್ಲಸ್ 600. ಸೊ 3 ಅಮೌಂಟನ್ನು ಆ್ಯಡ್ ಮಾಡಲಿಕ್ಕೂ 6,000 ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್. ಅದು ಕ್ಲಿನಿಕ್ಕಿಂದ ಅಥವಾ ಮನೆಯದಾನ್ ಕೊಡಲಿಲ್ಲ, ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಕ್ಲಿನಿಕ್ಕಿಂದ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ 2,000. ಬಟ್ ಎಕ್ಸ್ಪೆನ್ಸಸ್ ಬರೀಬೇಕಾದ್ರೆ
3ಕ್ಕೆ ಡಿಪ್ರಿಸಿಯೇಷನ್ ಮಾಡಿ ಬರೀಬೇಕು. 3 ಅಸೆಟ್ಗೆ, 3 ಅಸೆಟ್ ಯಾವುದು ಅಂತಂದರೆ ಒಂದು ಕಾರಿಗೆ, ಇನ್ನೊಂದು ಬುಕ್ಕಿಗೆ, ಇನ್ನೊಂದು ಸರ್ಜಿಕಲ್ ಎಕ್ವಿಪ್ಮೆಂಟಿಗೆ. ಈವನ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಡದೇ ಇದ್ದರೂ ಕೂಡ ನೀವೇ ಡಿಪ್ರಿಸಿಯೇಷನ್ ಅಪ್ಲೈ ಮಾಡಬೇಕಾಗತ್ತೆ. ಈಗ ಪ್ರೊಫೆಷನಲ್ ಬುಕ್ಕನ್ನು ಕೊಟ್ಟಿದ್ದಾರೆ, ನೀವು ಅಡ್ಜಸ್ಟ್ಮೆಂಟ್ ಗಮನಿಸಬೇಕು. ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂತಂದರೆ ನೀವೇ 60% ಅಪ್ಲೈ ಮಾಡಬೇಕಾಗತ್ತೆ. ಬಟ್ ಈಗ ಅಡ್ಜಸ್ಟ್ಮೆಂಟಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಈಸ್ 15%, ಆನ್ ಪ್ರೊಫೆಷನಲ್ ಬುಕ್ 60% ಅಂತ ಕೊಟ್ಟಿದ್ದಾರೆ. ಕಾರಿಗೆ 15%, ಬುಕ್ಕಿಗೆ 60% ಅಂತ ಕ್ವಶನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇನ್ಫಾರ್ಮೇಷನ್ ಕೊಟ್ಟಾಗ ಅವ್ರು ಕೊಟ್ಟಿರೋವಂಥ ರೇಟ್ ಆಫ್ ಡಿಪ್ರಿಸಿಯೇಷನ್ನೇ ನೀವು ಅಪ್ಲೈ ಮಾಡಬೇಕಾಗತ್ತೆ. ಈಗ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಬುಕ್ ಅಮೌಂಟ್ 8,000 ಕೊಟ್ಟಿದ್ದಾರೆ. ರೇಟ್ ಆಫ್ ಡಿಪ್ರಿಸಿಯೇಷನ್ 60% ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಎಂಟಾರ್ಲಿ 48. ಬುಕ್ಕಿಂದ ನಮಗೆ 4,800 ರೂಪಾಯಿ ಲಾಸ್ ಆಗ್ತಾ ಇದೆ. ಅದರ ವ್ಯಾಲ್ಯೂ 4,800 ರೂಪಾಯಿ ಕಮ್ಮಿ ಆಗ್ತಾ ಇದೆ. ಪರ್ಚೇಸ್ ಆಫ್ ಬುಕ್ ಆಯಿತು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಮನೆ ಖರ್ಚನ್ನು ಬರೀಲಿಕ್ಕಿಲ್ಲ. ಕ್ಲಿನಿಕ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟರೆ ಬರೀಬೇಕಿತ್ತು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರೋದ್ರಿಂದ ಬರೀಲಿಕ್ಕಿಲ್ಲ. ದೆನ್ ಮುನ್ಸಿಪಾಲ್ ಟ್ಯಾಕ್ಸ್ ಪೇಡ್ ಆನ್ ಹೌಸ್ ಪ್ರಾಪರ್ಟಿ. ಮುನ್ಸಿಪಾಲ್ ಟ್ಯಾಕ್ಸ್ ಅಂದರೆ ಮನೆ ಕಂದಾಯ ಕಟ್ತಾ ಇದ್ದಾನೆ. ಮನೆ ಕಂದಾಯ ಕಟ್ಟಿದ್ರು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಸೊ ಬರೀಲಿಕ್ಕಿಲ್ಲ. ದೆನ್ ಪರ್ಚೇಸ್ ಆಫ್ ಮೋಟಾರ್ ಕಾರ್, 45,000 ರೂಪಾಯಿದು ಒಂದು ಕಾರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಡಿಪ್ರಿಸಿಯೇಷನ್ ಮಾಡಿ ಬರೀಬೇಕು. ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್, ಯಾವುದಕ್ಕೆ ಡಿಪ್ರಿಸಿಯೇಷನ್? ಕಾರಿಗೆ, ಬುಕ್ಕಿಗೆ, ಸರ್ಜಿಕಲ್ ಎಕ್ವಿಪ್ಮೆಂಟಿಗೆ. ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂತ ಕೊಡೋ ಬದಲು ಬೇರೆ ಯಾವ್ದಾದ್ರು ಎಕ್ವಿಪ್ಮೆಂಟ್ ನೇಮ್ ಬೇಕಾದರೂ ಕೊಡ್ಬೋದು. ಎಕ್ಸ್ರೇ ಮೆಷಿನ್, ಸ್ಕ್ಯಾನಿಂಗ್ ಮೆಷಿನ್, ಯಾವುದೇ ಎಕ್ವಿಪ್ಮೆಂಟ್ ಕೊಟ್ಟಿರಲಿ 15% ರೇಟ್ ಆಫ್ ಡಿಪ್ರಿಸಿಯೇಷನ್ ಅಪ್ಲೈ ಮಾಡಬೇಕು. ಈಗ ಕಾರ್ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಅಮೌಂಟ್ ಎಷ್ಟಿದೆ? 45,000 ಇದೆ. ರೇಟ್ ಆಫ್ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, 15% ಕೊಟ್ಟಿದ್ದಾರೆ. ನೋಡಿ, ನೀವು ಅಡ್ಜಸ್ಟ್ಮೆಂಟ್ ಗಮನಿಸ್ಬೋದು. ಅಡ್ಜಸ್ಟ್ಮೆಂಟಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಈಸ್ 15% ಅಂತ ಅವರೇ ಕೊಟ್ಟಿದ್ದಾರೆ. 1/3 ಆಫ್ ಕಾರ್ ಎಕ್ಸ್ಪೆನ್ಸಸ್ ಈಸ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಡಿಪ್ರಿಸಿಯೇಷನ್ ಅಂತಂದರೆ ಅದು ಕಾರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್ ಅಸೆಟ್. ಕಾರ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದ್ದರೆ ಅದಕ್ಕೆ ಡಿಪ್ರಿಸಿಯೇಷನ್ ಅಂತ ಅಂತೀವಿ. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 1/3 ಪರ್ಸ್ನಲ್ ಯೂಸ್ ಅಂತ ಕೊಟ್ಟಿದ್ದಾರೆ. ಕಾರಲ್ಲಿ 1/3 ಪೋರ್ಷನ್ ಪರ್ಸ್ನಲಿಗೆ ಯೂಸ್ ಮಾಡ್ತಿದ್ದೇನಂತೆ. ಸೊ ರಿಮೈನಿಂಗ್ ಪೋರ್ಷನ್ ಎಷ್ಟು? 2/3. ಹೇಗೆ ಬಂತು 2/3? ಕ್ವಶನಲ್ಲಿ 1/3 ಅಂತ ಕೊಟ್ಟಿದ್ರು. 3 - 1 2. 2/3 ಪ್ರೊಫೆಷನಲ್. ಸೊ 45,000 ಇಂಟು 15% ಇಂಟು 2/3 ಮಾಡಬೇಕು. ಆವಾಗ ನಮಗೆ ಮೋಟಾರ್ ಕಾರಿನ ಡಿಪ್ರಿಸಿಯೇಷನ್ ಅಮೌಂಟ್ ಸಿಗುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ಅಂತಂದರೆ 4,500 ಬರುತ್ತೆ. ಅಲ್ಲಿಗೆ ಕಾರ್ ಕೂಡ ಆಯಿತು. ನೆಕ್ಸ್ಟ್ ಫೈರ್ ಇನ್ಸೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ. ಮನೆ ಮೇಲೆ ಫೈರ್ ಇನ್ಸೂರೆನ್ಸ್ ಕಟ್ತಾ ಇದ್ದಾರೆ, ಬರೀಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಅದು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ದೆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್. ಸೊ ಸರ್ಜಿಕಲ್ ಇಕ್ವಿಪ್ಮೆಂಟ್ ಡಾಕ್ಟ್ರಿಗೆ ಅಸೆಟ್ ಆಗುತ್ತೆ. ಸೊ ಡಿಪ್ರಿಸಿಯೇಷನ್ ಮಾಡಿ ಬರೀಬೇಕು. ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್, ಬಟ್ ಅಡ್ಜಸ್ಟ್ಮೆಂಟಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಡದೇ ಇದ್ದಾಗ ಏನು ಮಾಡಬೇಕು? ಸರ್ಜಿಕಲ್ ಎಕ್ವಿಪ್ಮೆಂಟಿಗೆ ನೀವೇ 15% ರೇಟ್ ಆಫ್ ಡಿಪ್ರಿಸಿಯೇಷನ್ ಅಸ್ಯೂಮ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. 47,000ಗೆ 15% ಮಾಡಿದಾಗ 7,050 ರೂಪೀಸ್ ಬರುತ್ತೆ. ನೋಡಿ, ಈ ಪ್ರಾಬ್ಲಮಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಡಲೇ ಇಲ್ಲ, ಕೊಡ್ತಿದ್ದಾಗ 15%. ದೆನ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ಕೊಟ್ಟರೆ ಬರೀಲಿಕ್ಕಿಲ್ಲ. ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಏನೇ ಕೊಟ್ಟರು ಬರೀಲಿಕ್ಕಿಲ್ಲ, ಬಟ್ ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ ಟ್ಯಾಕ್ಸ್ ಬರೀಬೇಕಾಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇನ್ಕಮ್ ಟ್ಯಾಕ್ಸ್ ಬರೀಲಿಕ್ಕಿಲ್ಲ, ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟರೆ ಬರೀಬೇಕು. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಬರೀಲಿಕ್ಕಿಲ್ಲ. ಸ್ಯಾಲ್ರಿ ಟು ನರ್ಸ್, ಸ್ಯಾಲ್ರಿ ಟು ಡೊಮೆಸ್ಟಿಕ್ ಸರ್ವೆಂಟ್, ಮನೆ ಕೆಲಸದವರಿಗೆ ಏನಾದರೂ ಸಂಬಳ ಕೊಟ್ಟರೆ ಬರೀಲಿಕ್ಕಿಲ್ಲ. ಬಟ್ ಇಲ್ಲಿ ಯಾರಿಗೆ ಸ್ಯಾಲ್ರಿ ಕೊಡ್ತಿರೋದು? ನರ್ಸಿಗೆ. ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬರೀಬೇಕು. ಸ್ಯಾಲ್ರಿ ಟು ನರ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಸ್ಯಾಲ್ರಿ ಟು ನರ್ಸ್ 12,000 ರೂಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ನೋಡಿ, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಎಂಟ್ರಿ ನೋಡಲಿಕ್ಕೂ ನಿಮಗೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಂತ ಅನಿಸುತ್ತೆ, ಬಟ್ ಇದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಹೇಗೆ ಅಂತಂದರೆ
ವೇಟಿಂಗ್ ಏರಿಯಾದಲ್ಲಿ ಟಿ ವಿ ಹಾಕಿರ್ತಾರೆ. ಏನಕ್ಕೋಸ್ಕರ? ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ಪೇಷಂಟ್ಸಿಗೆ ಎಂಟರ್ಟೈನ್ಮೆಂಟ್ ಆಗಲಿ ವೆಯ್ಟ್ ಅನ್ನೋ ಪರ್ಪಸ್ಸಿಗೋಸ್ಕರ ಟಿ ವಿ ಹಾಕಿರ್ತಾರೆ. ಸೊ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್? 6,000 rupees ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರ್ಚೇಸ್ ಆಫ್ ಎಕ್ಸ್ರೇ ಪ್ಲ್ಯಾಂಟ್. ಪರ್ಚೇಸ್ ಆಫ್ ಎಕ್ಸ್ರೇ ಪ್ಲ್ಯಾಂಟ್, ಡಾಕ್ಟರ್ ಒಂದು ಎಕ್ಸ್ರೇ ಮೆಷಿನ್ ತೊಗೊಳ್ತಾ ಇದ್ದಾರೆ. ಇದು ಅಸೆಟ್ ಆಗುತ್ತೆ. ಎಲ್ಲ ಅಸೆಟಿಗೆ ಡಿಪ್ರಿಸಿಯೇಷನ್ ಮಾಡಿ ಬರೀಬೇಕು. ಬಟ್ ಎಕ್ಸ್ರೇ ಮೆಷಿನಿಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಕ್ವಶನಲ್ಲಿ ಕೊಡಲಿಲ್ಲ. ಕೊಡದೇ ಇದ್ದಾಗ ನೀವೇ ಅಪ್ಲೈ ಮಾಡಬೇಕು. ಎಷ್ಟು ಪರ್ಸೆಂಟೇಜ್? 15%. ಡಿಪ್ರಿಸಿಯೇಷನ್ ಆನ್ ಎಕ್ಸ್ರೇ ಪ್ಲ್ಯಾಂಟ್. ಸೊ ಎಷ್ಟು ರೂಪಾಯಿದು ಎಕ್ಸ್ರೇ ಮೆಷಿನ್ ತೊಗೊಳ್ತಾ ಇದ್ದಾರೆ? 94,500 rupeesiಂದ ಮೆಷಿನ್ ತೊಗೊಳ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಅದರ ವ್ಯಾಲ್ಯೂ ಎಷ್ಟು ಕಮ್ಮಿ ಆಗುತ್ತೆ? 15% ವ್ಯಾಲ್ಯೂ ಕಮ್ಮಿ ಆಗುತ್ತೆ. 94,500 ಇಂಟು 15% ಮಾಡಿದಾಗ 14,175 ಬರುತ್ತೆ. ನೋಡಿ, ಕ್ವಶನಲ್ಲಿ ಕೊಡಲಿಲ್ಲ. ವೆರಿ ಇಂಪಾರ್ಟೆಂಟ್. ಸರ್ಜಿಕಲ್ ಎಕ್ವಿಪ್ಮೆಂಟಿಗೂ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿರಲಿಲ್ಲ, ಎಕ್ಸ್ರೇ ಮಿಷನಿಗೂ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿರಲಿಲ್ಲ. ಕೊಡದೇ ಇದ್ದಾಗ ನೀವೇ 15% ಅಪ್ಲೈ ಮಾಡಬೇಕು. ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್. ನೋಡಿ, ಇನ್ಕಮ್ ಟ್ಯಾಕ್ಸನ್ನು ಬರೀಲಿಕ್ಕಿಲ್ಲ, ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ ಟ್ಯಾಕ್ಸನ್ನು ಬರೀಬೇಕು. ಎಕ್ಸ್ಪೆನ್ಸಸ್ ಆನ್ IT ಪ್ರೊಸೀಡಿಂಗ್ಸ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ 15,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಗಿಫ್ಟ್ ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ ಆದಮೇಲೆ ಇರುವಂಥದ್ದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ನೋಡಿ, LIC ಪ್ರೀಮಿಯಮನ್ನು ಡಾಕ್ಟ್ರು ಮಾತ್ರ ಕಟ್ಟಲಿಕ್ಕೆ ಆಗೋದಲ್ಲ, ಯಾರು ಬೇಕಾದರೂ ಕಟ್ಬೋದು. ನಾನು ಕಟ್ಬೋದು, ನೀವು ಕಟ್ಬೋದು, ಎಲ್ಲರೂ ಕಟ್ಟುವಂಥ ಅಮೌಂಟು. ಸೊ ಇದು ಓನ್ಲಿ ಡಾಕ್ಟ್ರಿಗೆ ಆಗುವಂಥ ಖರ್ಚಲ್ಲ. ಸೊ LIC ಪ್ರೀಮಿಯಮನ್ನು ಬರೀಲಿಕ್ಕಿಲ್ಲ. ಗಿಫ್ಟ್ ಟು ವೈಫ್, ಹೆಂಡತಿಗೆ ಗಿಫ್ಟ್ ಕೊಟ್ಟರೆ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಇದನ್ನು ಬರೀಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್, ಇದು ಡಿಪೆಂಡ್ಸ್ ಆನ್ ಪ್ರಾಬ್ಲಮ್. ಕೆಲವೊಂದು ಪ್ರಾಬ್ಲಮಲ್ಲಿ ಬರೀಬೇಕು, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಬರೀಬಾರ್ದು. ಬರೀಬಾರ್ದು ಅಂತ ಐಡೆಂಟಿಫೈ ಮಾಡೋದು ಹೇಗೆ ಅಂತಂದರೆ, ಇಂಟ್ರೆಸ್ಟ್ ಆನ್ ಲೋನ್ ಎಂಟ್ರಿ ಕೊಟ್ಟಾಗ ರಿಸಿಪ್ಟ್ ಸೈಡ್ನಲ್ಲಿ ಲೋನ್ ಏನಕ್ಕೆ ತೊಗೊಂಡಿದ್ದಾರೆ ಅಂತ ಕೊಟ್ಟಿರ್ತಾರೆ. ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಅಂತ ಇದೆ. ಲೋನ್ ಏನಕ್ಕೆ ತೊಗೊಂಡಿರೋದು? ಪ್ರೊಫೆಷನಲ್ ಪರ್ಪಸ್ಸಿಗೆ. ಅಲ್ಲೇನಾದರೂ ಪ್ರೊಫೆಷನಲ್ ಪರ್ಪಸ್ ಅಂತ ಇದ್ದರೆ ಮಾತ್ರ ಇಂಟ್ರೆಸ್ಟ್ ಆನ್ ಲೋನನ್ನು ಬರೀಬೇಕು. ಈಗ ಪ್ರೊಫೆಷನಲ್ ಪರ್ಪಸ್ ಅಂತಲೇ ಇದೆ, ಸೊ ಇಂಟ್ರೆಸ್ಟ್ ಆನ್ ಲೋನನ್ನು ಬರೀತಾ ಇದ್ದೀನಿ. ಅಲ್ಲೇನಾದರೂ ಪರ್ಸ್ನಲ್ ಪರ್ಪಸ್ ಅಥವಾ ಪ್ರೈವೇಟ್ ಪರ್ಪಸ್ ಅಂತ ಕೊಟ್ಟರೆ ಇಂಟ್ರೆಸ್ಟ್ ಆನ್ ಲೋನನ್ನು ಬರೀಲಿಕ್ಕಿಲ್ಲ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಲೋನ್? 2,000 ಕೊಟ್ಟಿದ್ದಾರೆ. ದೆನ್ ಲೋನ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್, ಲೋನ್ ತೊಗೊಂಡಿದ್ದು ಬರೀಲಿಕ್ಕಿಲ್ಲ, ಲೋನ್ ಕಟ್ಟಿದ್ದು ಬರೀಲಿಕ್ಕಿಲ್ಲ. ನೀವು ಬರೀಬೇಕಾಗಿರೋದೇನು? ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಡೊನೇಟ್ ಮಾಡ್ತಾ ಇದ್ದಾನೆ. ಎಷ್ಟು ಡೊನೇಟ್ ಮಾಡ್ತಾ ಇದ್ದಾನೆ? 500 ಡೊನೇಟ್ ಮಾಡ್ತಾ ಇದ್ದಾನೆ. ಇದು ಕೂಡ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಕೂಡ ಬರೀಲಿಕ್ಕಿಲ್ಲ. ಕಾರ್ ಎಕ್ಸ್ಪೆನ್ಸಸ್, ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಕಾರ್ ಎಕ್ಸ್ಪೆನ್ಸಸ್ 15,000 ಅಮೌಂಟ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಇದೆ. ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಕಾರ್ ಎಕ್ಸ್ಪೆನ್ಸಸ್ಸಿಗೆ? ಏನು ಅಡ್ಜಸ್ಟ್ಮೆಂಟ್ ಇದೆ ಅಂತಂದರೆ, 1/3 ಆಫ್ ಕಾರ್ ಎಕ್ಸ್ಪೆನ್ಸಸ್ ಈಸ್ ಫಾರ್ ಪರ್ಸ್ನಲ್ ಯೂಸ್. ಕಾರ್ ಎಕ್ಸ್ಪೆನ್ಸಸ್ನಲ್ಲಿ 1/3 ಅಷ್ಟು ಪರ್ಸ್ನಲ್ ಯೂಸ್ ಅಂತೆ. ಹಾಗಾದರೆ ಪ್ರೊಫೆಷನಲ್ ಯೂಸ್ ಎಷ್ಟು? 2/3. 15,000 ಇಂಟು 2/3 ಮಾಡಿದಾಗ 10,000 ಬರುತ್ತೆ. ನೋಡಿ, ಕಾರ್ ಮತ್ತು ಕಾರ್ ಎಕ್ಸ್ಪೆನ್ಸಸ್ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕಾರಿಗೆ ಡಿಪ್ರಿಸಿಯೇಷನ್ ಮಾಡಬೇಕು, ಕಾರ್ ಎಕ್ಸ್ಪೆನ್ಸಸ್ಸಿಗೆ ಡಿಪ್ರಿಸಿಯೇಷನ್ ಮಾಡಲಿಕ್ಕಿಲ್ಲ. ಬಟ್ 2/3 ಕಾರಿಗೂ ಮಾಡಬೇಕು, ಕಾರ್ ಎಕ್ಸ್ಪೆನ್ಸಸ್ಸಿಗೂ ಮಾಡಬೇಕು. ಸೊ ಅಲ್ಲಿಗೆ ಕಾರ್ ಎಕ್ಸ್ಪೆನ್ಸಸ್ ಆಯಿತು. ನೆಕ್ಸ್ಟ್ ಪರ್ಚೇಸ್ ಆಫ್ ಮೆಡಿಸನ್ಸ್. ಮೆಡಿಸನ್ ಪರ್ಚೇಸ್ ಮಾಡಿದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದನ್ನು ಬರ್ಕೊಳ್ತಾ ಇದ್ದೀನಿ. ಪರ್ಚೇಸ್ ಆಫ್ ಮೆಡಿಸನ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 35,000 ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಗೊಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಪನಿಂಗ್ ಸ್ಟಾಕ್ ಇದ್ದರೆ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ಲೆಸ್ ಮಾಡಬೇಕು. ಬಟ್ ಯಾವಾಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಾಗ ಮಾತ್ರ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟರೆ ಕನ್ಸಿಡರ್ ಮಾಡಬಾರ್ದು. ಈ ಪ್ರಾಬ್ಲಮಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಪರ್ಚೇಸ್ ಆಫ್ ಮೆಡಿಸನ್ 35,000 ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಅಂತ ಏನಾದರೂ ಅಡ್ಜಸ್ಟ್ಮೆಂಟಲ್ಲಿದ್ದರೆ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಅಂತಿದ್ದರೆ ಲೆಸ್ ಮಾಡಬೇಕು. ಯಾವಾಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಾಗ ಮಾತ್ರ ಟ್ರೀಟ್ ಮಾಡಬೇಕು. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಾಗ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕನ್ನು ಟ್ರೀಟ್ ಮಾಡೋದು ಬೇಡ. ನೋಡಿ, ಈ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟಲ್ಲಿ ನೀವು ಗಮನಿಸ್ಬೋದು. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ ಈಸ್
8000. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ 8000 ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಸ್ಟಾಕ್ ಕೊಟ್ಟರೆ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟರೆ ಲೆಸ್ ಮಾಡಬೇಕು. ಯಾವಾಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಾಗ ಮಾತ್ರ. ಬಟ್ ಈಗ ಕ್ವಶನಲ್ಲಿ ಕೊಟ್ಟಿರುವಂಥ ಅಕೌಂಟ್ ಯಾವುದು? ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಸೊ ಆ 8000 ನಾವು ಇಗ್ನೋರ್ ಮಾಡಬೇಕು. ಓನ್ಲಿ ಪರ್ಚೇಸ್ ಆಫ್ ಮೆಡಿಸನ್ 35,000 ಮಾತ್ರ ಬರೀಬೇಕು. ಪರ್ಚೇಸ್ ಆಫ್ ಮೆಡಿಸನ್ 35,000. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರು ಆದರೂ ಇಗ್ನೋರ್ ಮಾಡಿದ್ವಿ. ಏನಕ್ಕೆ ಅಂತಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಹಾಗಾಗಿ ಒಂದು ವೇಳೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆದರೆ ಓಪನಿಂಗ್ ಸ್ಟಾಕ್ ಇದ್ದರೆ ಆ್ಯಡ್, ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ಲೆಸ್. 8,000 ಲೆಸ್ ಮಾಡಿ 35,000 ಮೈನಸ್ 8,000 27,000 ಬರೀಬೇಕಿತ್ತು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರೆ, ಬಟ್ ಈಗ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರೋದ್ರಿಂದ ಇಗ್ನೋರ್ ಮಾಡಿ ಬರೆದಿದ್ದೀವಿ. ಸೊ ಟೋಟಲ್ ಮಾಡಿದಾಗ ಬರುವಂಥದ್ದು ಟೋಟಲ್ ಎಲ್ಲ ಎಕ್ಸ್ಪೆನ್ಸಸ್ಸು ಬರ್ದಾಯಿತು. ಸೊ ಯಾವುದೇ ಎಕ್ಸ್ಪೆನ್ಸಸ್ ಉಳಿದಿಲ್ಲ, ಬ್ಯಾಲೆನ್ಸನ್ನು ಬರೀಲಿಕ್ಕಿಲ್ಲ. ಸೊ ಟೋಟಲ್ ಮಾಡಿದಾಗ ಬರುವಂಥದ್ದು ಟೋಟಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸೊ ಇವೆಷ್ಟು ಎಕ್ಸ್ಪೆನ್ಸಸ್ ಅಷ್ಟನ್ನು ಆ್ಯಡ್ ಮಾಡಬೇಕು. 6,000, 9,000, 4,800, 4,500 ಹಾಗೆ ಅಷ್ಟನ್ನು ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ 1,18,525 ರೂಪೀಸ್ ಆನ್ಸರ್ ಬರುತ್ತೆ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಹೇಗೆ ಮಾಡಬೇಕು ಅಂತಂದರೆ ಎ ಮೈನಸ್ ಬಿ. ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿ ಬರೀಬೇಕು. ಟೋಟಲ್ ಪ್ರೊಫೆಷನಲ್ ಇನ್ಕಮ್ ಎಷ್ಟಿದೆ ಅದಕ್ಕೆ ಎ ಅಂತ ಬರ್ಕೊಳ್ಳಿ. ಟೋಟಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ಸಿಗೆ ಬಿ ಅಂತ ಬರ್ಕೊಳ್ಳಿ. ಇನ್ಕಮಿಂದ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದರೆ ಆಯಿತು. ಇನ್ಕಮಿಂದ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಲಿಕ್ಕೂ ಏನು ಆನ್ಸರ್ ಬರುತ್ತೆ ಅಂತಂದರೆ 82,475 ಆನ್ಸರ್ ಬರುತ್ತೆ. ಹೇಗೆ ಬಂತು ಈ ಆನ್ಸರ್ ಅಂತಂದರೆ ಟೋಟಲ್ ಇನ್ಕಮ್ ಏನಿತ್ತೋ ಆ ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿ ಬರ್ತಿದ್ದೀವಿ. ಸೊ ಈ ಥರದಲ್ಲಿ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಪ್ರಾಬ್ಲಮನ್ನು ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ಗಳು ಬಂದಿತ್ತು. ಏನು ಅಡ್ಜಸ್ಟ್ಮೆಂಟ್ ಬಂದಿತ್ತು? ಕನ್ಸಲ್ಟೇಷನ್ ಫೀಸ್ 3 ಅಮೌಂಟ್ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ದೆನ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಡದೇ ಇದ್ದಾಗ ಎಷ್ಟು ಪರ್ಸೆಂಟೇಜ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ. ದೆನ್ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾಗ ಯಾವ ಅಕೌಂಟ್ ಕೊಟ್ಟಾಗ ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಹೋಪ್ ಎಲ್ರಿಗೂ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.